ಆಗಲಿ ಅಥವಾ ಯಾವುದೇ ಯೂನಿವರ್ಸಿಟಿಗಳಾಗಲಿ ಪ್ರೊಫೆಸರ್ ಆದಂತವರು ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಹಣವನ್ನ ಪಡೆಯುವಂತಿಲ್ಲ. ಅವರು ಸ್ಯಾಲರಿಯನ್ನ ಪಡಿಬೇಕಾದ್ರೆ ಪೆನ್ಷನ್ ಹಣವನ್ನ ಲೆಸ್ ಮಾಡಿ ಹಣವನ್ನ ಪಡಿಬೇಕಾಗಿರುತ್ತೆ. ಆದ್ರೆ ನಾವು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಲಿ ಒಬ್ಬ ಪ್ರೊಫೆಸರ್ನ ಒಂದು ಇಡೀ ಒಂದು ದಾಖಲೆಯನ್ನೆಲ್ಲ ತೆಗೆದು ನೋಡಿದಾಗ ಅವರು ಸ್ಯಾಲರಿ ಸಮೇತ ಪೆನ್ಷನ್ ಕೂಡ ವಿಡ್ರಾಲ್ ಮಾಡ್ಕೊಂಡಿದ್ದಾರೆ. ವಿಡ್ರಾಲ್ ಮಾಡ್ಕೊಂಡಿರ್ತಕ್ಕಂಥ ಬಿಲ್ ಕೂಡ ನಮ್ಮ ಹತ್ರ ಇದೆ, ಯೂನಿವರ್ಸಿಟಿ ಕಡೆಯಿಂದ ಬಂದಿರೋದು. ಜೊತೆಗೆ ಯೂನಿವರ್ಸಿಟಿ ಆಕ್ಟ್ ನ ಪ್ರಕಾರ ಒಂದು ಯಾವುದೇ ಡಿಪಾರ್ಟ್ಮೆಂಟ್ ನ ಅಥವಾ ಯಾವುದೊಂದು ಇದನ್ನ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಪ್ರೊಫೆಸರ್ ಆಗಿರ್ಬೇಕು. ಆದ್ರೆ ಅಶೋಕ್ SP ಅನ್ನುವಂತ ಒಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಅನಧಿಕೃತವಾಗಿ ಒಂದು ಡೈರೆಕ್ಟರ್ ಹುದ್ದೆಯನ್ನ ಸ್ವೀಕಾರ ಮಾಡಿರ್ತಾರೆ. ಅನಧಿಕೃತವಾಗಿ ಡೈರೆಕ್ಟರ್ ಹುದ್ದೆಯನ್ನ ಸ್ವೀಕಾರ ಮಾಡಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡಬೇಕಾಗಿರ್ತಕ್ಕಂತಹ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತೋ ಅದೆಲ್ಲವೂ ಕೂಡ ಸಂಬಂಧಪಟ್ಟಂತಹ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಸೇರ್ಕೊಂಡು ಅನಧಿಕೃತವಾಗಿ ಹುದ್ದೆಯನ್ನ ಪಡೆಯೋದ್ರ ಜೊತೆಗೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಇವರು ಕೈವಾಡ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಕೂಡ ಆಗಿರ್ಲಿ ಅಥವಾ ಯೂನಿವರ್ಸಿಟಿಗಳಿಂದ ಕೂಡ ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾನ್ಯತೆ ಪಡೆದಿಲ್ಲ. ಈ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಒಂದು ಸ್ಕೂಲ್ ಡಿಪಾರ್ಟ್ಮೆಂಟ್ ಅನ್ನ ತೆಗೆಯೋದಕ್ಕೆ ಸರ್ಕಾರದಿಂದ ಆಗಿರ್ಲಿ ಯೂನಿವರ್ಸಿಟಿಯಿಂದಾಗಿ ಮಾನ್ಯತೆ ಸಿಕ್ಕಿರಲ್ಲ. ಆದ್ರೂ ಕೂಡ ಗೋಮತಿ ಅನ್ನುವಂತವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡುವಂತದ್ದಾಗಿರ್ಲಿ ಅಥವಾ ಬೇರೆ ಬೇರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅನ್ನ ತೆಗೆದಿರ್ತಾರೆ. ಮತ್ತೆ ತಮಗೆ ಬೇಕಾದಂತಹ ವ್ಯಕ್ತಿಯನ್ನ ಅಲ್ಲಿ ಆ ಹುದ್ದೆಯ ಸ್ಥಾನದಲ್ಲಿ ಕೂರಿಸಿ ಸಂಪೂರ್ಣವಾಗಿ ಗೋಮತಿ ಅನ್ನುವಂತಹ ಒಬ್ಬರು ಮೇಡಮ್ ಅವರು ಈ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ ಅಂತ ಹೇಳಿ ನಾನು ಪತ್ರಿಕೋದ್ಯಮಕ್ಕೆ ಈ ಮೂಲಕ ದಾಖಲೆಗಳ ಸಮೇತ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೀನಿ.